ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಒಂದು ಸಣ್ಣ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೈ ರೆಸಿಪಿ ಈಸ್ ಜಾಕ್ ಫ್ರೂಟ್ ಫ್ರೈಸ್. ಸೊ ಜಾಕ್ ಫ್ರೂಟ್ ಫ್ರೈಗೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನೇನು ಬೇಕು ಅಂತ ಅಂದರೆ, ನಾನು ತೊಗೊಂಡಿರೋದು ಸ್ವಲ್ಪ ಬೇಯಿಸಿರೋ ಅಂಥ ಹಲಸಿನಕಾಯಿ, ಕಡಲೆ ಹಿಟ್ಟು, ಚಿಲ್ಲಿ ಪೌಡರ್, ಕಾರ್ನ್ಫ್ಲೋರ್ಸ್ ಆ್ಯಂಡ್ ಮೈದಾ ಹಿಟ್ಟು ಸ್ವಲ್ಪ. ಇವಾಗ ಇದನ್ನು ಡಿಪ್ ಮಾಡಿ ಕಲಿಯೋದಕ್ಕೆ ಹಿಟ್ಟು ರೆಡಿ ಮಾಡ್ಕೋಬೇಕು. 2 ಸ್ಪೂನ್ಸ್ ಆಫ್ ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಮೈದಾ ಹಿಟ್ಟು 1.5 ಸ್ಪೂನ್ ತೊಗೋತಾ ಇದ್ದೀನಿ. 1 ಸ್ಪೂನ್ ಆಫ್ ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ. ಸಾಲ್ಟ್ ಒಂಚೂರು, ರುಚಿಗೆ ತಕ್ಕಷ್ಟು ಸಾಲ್ಟ್, ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸೊ ಈ ಕನ್ಸಿಸ್ಟೆನ್ಸಿಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಕಲಿಸ್ಕೊಂಡು ರೆಡಿ ಆಗಿದೆ. ಫ್ರೈಯಿಂಗ್ ಪ್ಯಾನ್ನಲ್ಲಿ ಒಂಚೂರು ಆಯಿಲ್ ಹಾಕ್ಕೊಂಡು ಇವಾಗ ಇದನ್ನು ಫ್ರೈ ಮಾಡಬೇಕು ಗೈಸ್. ಈ ಬಜ್ಜಿ ಬೋಂಡ ಎಲ್ಲ ಫ್ರೈ ಮಾಡ್ತೀರಲ್ಲ, ಆ ಥರ ಕಬಾಬ್ ಫ್ರೈ ಮಾಡಬೇಕು ಗೈಸ್. ಫ್ರೈ ಆಗ್ತಾ ಇದೆ ಗೈಸ್. ಓಕೆ, ಇವಾಗ ಇದು ರೆಡಿ ಇದೆ ಗೈಸ್. ಇಟ್ಕೊಂಡ್ಬಿಡೋಣ. ಜಾಕ್ ಫ್ರೂಟ್ ಫ್ರೈ ರೆಡಿ ಆಗಿದೆ. ಆ್ಯಂಡ್ ಇದಕ್ಕೆ ಇನ್ನೊಂಚೂರು ಟೇಸ್ಟ್ ಚೆನ್ನಾಗಿ ಮಾಡೋದಕ್ಕೆ ಸ್ವಲ್ಪ ಪೆರಿ ಹಾಕೋತಾ ಇದ್ದೀನಿ. ಎಸ್, ಆ್ಯಂಡ್ ದಿಸ್ ಇಸ್ ಡನ್. ಈಗ ಇದರದ್ದು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಒಂದು ಚಿಕ್ಕ ಪೀಸ್ ತೊಗೋತೀನಿ ಫಸ್ಟು. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್. ಉಪ್ಪು ಖಾರ ಎಲ್ಲ ನಿಮ್ಮ ಪ್ರಕಾರ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನನಗೆ ನನ್ನ ಮೈಂಡ್ಸೆಟ್ ಪ್ರಕಾರ ಸ್ವಲ್ಪ ಕಡಿಮೆ ಇದೆ. ನಮ್ಮ ಯಜಮಾನ್ರಿಗೆಲ್ಲ ಸರಿ ಹೋಗ್ಬಿಡುತ್ತೆ ಉಪ್ಪು ಖಾರ. ಬಟ್ ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಏನಾಗಿದೆ ಕರೆಕ್ಟಾಗಿ ಹೇಳಿ. ಚೆನ್ನಾಗಿದೆಯಾ? ಆ್ಯಂಡ್ ಫ್ರೈಸ್ ಅಂತೂ ಕ್ರಂಚಿಯಾಗಿದೆ. ಒಳಗಡೆ ಸಾಫ್ಟ್ ಇದೆ, ಹೊರಗಡೆ ಕ್ರಂಚಿ ಆಗಿದೆ. ಇದೊಂದು ಚಿಕ್ಕ ರೆಸಿಪಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಗೈಸ್.